ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಸೆಷನ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಇಂಟ್ರೊಡಕ್ಷನ್ ಟು ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತದ ಪರಿಚಯ, BA ಪ್ರಥಮ ಸೆಮಿಸ್ಟರ್, ಸೆಷನ್ ನಂಬರ್ 14. ನಾವು ಟಾಪಿಕ್ ಇವತ್ತು ಅಧಿಕಾರದ ಬಗ್ಗೆ, ವಿಧಿಬದ್ಧ ಅಧಿಕಾರದ ಬಗ್ಗೆ ಚರ್ಚಿಸೋಣ. ನಾನು ರವಿಕುಮಾರ್ ಹಳ್ಳಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, ಗೌರ್ಮೆಂಟ್ ಫಸ್ಟ್ ಇಯರ್ ಕಾಲೇಜ್ ಇಂಡಿ. moderator Dr. Shivanand Jamadar, Associate Professor, Government First Grade College, ವಿಜಯಪುರ. ವಿಧಿಬದ್ಧ ಅಧಿಕಾರ, ಅಥಾರಿಟಿ ಅಂದರೆ ವಿಧಿಬದ್ಧ ಅಧಿಕಾರ. ಮೀನಿಂಗ್ ಆಫ್ ದ ಅಥಾರಿಟಿ. ಅಥಾರಿಟಿ ಈಸ್ ದ ರಿಕಗ್ನೈಸ್ಡ್ ಆ್ಯಂಡ್ legitimate right to exercise power. It involves the consent of the governed and is central to governance. ಅಥಾರಿಟಿ ಅಂದರೆ ಏನಂದರೆ ವಿಧಿಬದ್ಧ ಅಧಿಕಾರ. ಒಬ್ಬ ವ್ಯಕ್ತಿಯು ತನ್ನ ಅಧಿಕಾರವನ್ನು ಸಂವಿಧಾನಬದ್ಧವಾಗಿ ಮತ್ತು ವಿಧಿಲಿಖಿತವಾಗಿ ಅಧಿಕಾರವನ್ನು ಚಲಾಯಿಸ್ತಿರ್ತಾರೆ. ಅದು ವಿಧಿಬದ್ಧ ಅಧಿಕಾರ ಅಂತ ಕರೀತೇವೆ. ಇಲ್ಲಿ ಸರ್ಕಾರದ ಮಾನ್ಯತೆ ಇರ್ತದೆ ಮತ್ತು ತನ್ನ ಅಧಿಕಾರವನ್ನು ಅತ್ಯಂತ ನ್ಯಾಯಸಮ್ಮತವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯವನ್ನು ಚಲಾಯಿಸ್ತಾನೆ. ಪವರ್ ವರ್ಸಸ್ ಅಥಾರಿಟಿ ಅಂದರೆ ಅಧಿಕಾರ ಮತ್ತು ವಿಧಿಬದ್ಧ ಅಧಿಕಾರಕ್ಕೆ. ಪವರ್ ಅಂದರೆ ಅಧಿಕಾರ, ಅಥಾರಿಟಿ ಅಂದರೆ ವಿಧಿಬದ್ಧ ಅಧಿಕಾರ. ಏನು ವ್ಯತ್ಯಾಸ ಅಂದರೆ, ಪವರ್ ಅಂದರೆ ದ ಎಬಿಲಿಟಿ ಟು ಇನ್ಫ್ಲುಯೆನ್ಸ್ ಆರ್ ಕಂಟ್ರೋಲ್ ಬಿಹೇವಿಯರ್. ಅಂದರೆ ಒಬ್ಬ ವ್ಯಕ್ತಿಯು ಮತ್ತೊಬ್ಬರ ಕಾರ್ಯಗಳನ್ನು ಪ್ರಭಾವಿಸ್ತಕ್ಕಂಥ ಒಂದು ಸಾಮರ್ಥ್ಯಕ್ಕೆ ನಾವು ಅಧಿಕಾರ ಅಂತ ಕರಿತೇವೆ. ಇಲ್ಲಿ ವಿಧಿಬದ್ಧ ಅಧಿಕಾರ ಇರೋಂಗಿಲ್ಲ, ತಾನು ಕೇವಲ ತನ್ನ ಬಲದಿಂದ ಮಾತ್ರ ಮಾಡ್ತಾನೆ. ಅಥಾರಿಟಿ ಅಂದರೆ ವಿಧಿಬದ್ಧ ಅಧಿಕಾರ. ಪವರ್ ದ್ಯಾಟ್ ಈಸ್ ಅಕ್ಸೆಪ್ಟೆಡ್ ಆ್ಯಸ್ ಎ ಲೆಜಿಟಿಮೇಟೆಡ್ ಬೈ ದ ಸೊಸೈಟಿ. ಸಮಾಜ ಒಪ್ಪಿರ್ತದೆ, ಸಂವಿಧಾನಬದ್ಧವಾಗಿ ಅಧಿಕಾರವನ್ನು ನಾವು ಚಲಾಯಿಸ್ತಿರ್ತಾನೆ. ಹೀಗಾಗಿ ಇದಕ್ಕೆ ವಿಧಿಬದ್ಧ ಅಧಿಕಾರ ಅಂಥೇಳಿ ನಾವು ಕಾಣ್ತೇವೆ. ಟೈಪ್ಸ್ ಆಫ್ ಅಥಾರಿಟಿ. ಮ್ಯಾಕ್ಸ್ ಬರೋ ಪ್ರಕಾರ ವಿಧಿಬದ್ಧ ಅಧಿಕಾರ ವಿಧಗಳು: ಟ್ರೆಡಿಷನಲ್ ಅಥಾರಿಟಿ, ಚರಿಸ್ಮೆಟಿಕ್ ಅಥಾರಿಟಿ, ಲೀಗಲ್, ರ್ಯಾಷನಲ್ ಅಥಾರಿಟಿ. ಈ ಟ್ರೆಡಿಷನಲ್ ಅಥಾರಿಟಿ ಒಳಗೆ ಬೇಸ್ಡ್ ಆನ್ ಕಸ್ಟಮ್ಸ್ ಆ್ಯಂಡ್ ಲಾಂಗ್ ಸ್ಟ್ಯಾಂಡಿಂಗ್ ಪ್ರಾಕ್ಟೀಸಸ್, ಸಾಂಪ್ರದಾಯಬದ್ಧವಾಗಿರ್ತಕ್ಕಂಥ ಅಧಿಕಾರಗಳನ್ನು ಕಾಣುತ್ತೇವೆ. ವಿಧಿಬದ್ಧ ಅಧಿಕಾರ ಇವತ್ತು ನಮ್ಮಲ್ಲಿರ್ತಕ್ಕಂಥ ಸಂಪ್ರದಾಯಗಳ ಅನುಸಾರವಾಗಿ ಮತ್ತು ಹಿಂದಿನ ಕಾಲದಿಂದ ಬಂದಿರತಕ್ಕಂಥ ರಾಜಪ್ರಭುತ್ವವಾಗಲಿ ಇವತ್ತು ಅನೇಕ ಪದ್ಧತಿಗಳನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಇವತ್ತು ಎಲ್ಲ ಕಡೆ ಕಾಣುತ್ತೇವೆ. ಇದಕ್ಕೆ ನಾವು ಟ್ರೆಡಿಷನಲ್ ಅಥಾರಿಟಿ ಅಂತ ಕರಿತೀವಿ, ಸಾಂಪ್ರದಾಯಬದ್ಧ ಅಧಿಕಾರ ವ್ಯವಸ್ಥೆ ಅಂತ ಕಾಣುತ್ತೇವೆ. ಚರಿಸ್ಮೆಟಿಕ್ ಅಂದರೆ ಆ ವ್ಯಕ್ತಿ, ಇವತ್ತು ಟ್ರೆಡಿಷನಲ್ ಅಥಾರಿಟಿ ಭಾಳಷ್ಟು ಇಲ್ಲ. ಚರಿಸ್ಮೆಟಿಕ್ ಅಥಾರಿಟಿ ಅಂದರೆ ಬೇಸ್ಡ್ ಆನ್ ದ ಪರ್ಸನಲ್ ಕ್ವಾಲಿಟೀಸ್ ಆಫ್ ಲೀಡರ್. ಒಬ್ಬ ವ್ಯಕ್ತಿಯು ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ನೆಹರು ಅವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಹೀಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಚರಿಸ್ಮೆಟಿಕ್ ಅಥಾರಿಟಿ ಮೇಲೆ ಅವರು ಜನರನ್ನು ಪ್ರಭಾವಿಸ್ತಕ್ಕಂಥ ಸಾಮರ್ಥ್ಯವನ್ನು ಅವರು ಹೊಂದಿರ್ತಾರೆ. ಇದಕ್ಕೆ ನಾವು ಚರಿಸ್ಮೆಟಿಕ್ ಅಥಾರಿಟಿ ಅಂತ ಕರಿತೇವೆ. ಲೀಗಲ್ ರ್ಯಾಷನಲ್ ಅಥಾರಿಟಿ ಬೇಸ್ಡ್ ಆನ್ ಫಾರ್ಮಲ್ ರೂಲ್ಸ್ ಆ್ಯಂಡ್ ಲಾಸ್. ಸದ್ ಪ್ರೆಸೆಂಟ್ ಇರತಕ್ಕಂಥದ್ದು ಲೀಗಲ್ ರ್ಯಾಷನಲ್ ಅಥಾರಿಟಿ. ಅಂದರೆ ನಾವು ಸಂವಿಧಾನಬದ್ಧವಾಗಿ ಮತ್ತು ಸರ್ಕಾರ ಮಾನ್ಯತೆಯಿಂದ ಪಡೆದಿರತಕ್ಕಂಥ ನಿಯಮಾನುಸಾರವಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಿದ್ರೆ ಲೀಗಲ್ ರ್ಯಾಷನಲ್ ಅಥಾರಿಟಿ ಅಂತೇಳಿ ಕರಿತೇವೆ. ಸೋರ್ಸಸ್ ಆಫ್ ಅಥಾರಿಟಿ. ವಿಧಿಬದ್ಧ ಅಧಿಕಾರದ ಮೂಲಗಳು: ಲೀಗಲ್ ಸಿಸ್ಟಮ್ಸ್, ರಿಲಿಜಿಯಸ್ ಡಾಕ್ಟ್ರೈನ್ಸ್, ಕಲ್ಚರಲ್ ನಾರ್ಮ್ಸ್, ಹಿಸ್ಟೋರಿಕಲ್ ಲೆಜಿಟಿಮಸಿ, ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ಸ್. ಅಂದರೆ ಕಾನೂನು ವ್ಯವಸ್ಥೆಯೊಳಗೆ ನಾವು ಕಾನೂನು ಮೂಲಕ ಜನಪ್ರತಿನಿಧಿಗಳ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳ ಮೂಲಕ ಇವತ್ತು ಶಾಸಕಾಂಗದಿಂದ ಕಾನೂನು ರಚಿಸ್ತಕ್ಕಂಥ ಕ್ರಮಗಳನ್ನು ನಾವು ವಿಧಿಬದ್ಧ ಅಧಿಕಾರದ ಮೂಲವಾಗಿ ಕೂಡ ಕಾಣ್ತಾ ಇದ್ದೇವೆ. ರಿಲಿಜಿಯಸ್ ಡಾಕ್ಟ್ರೈನ್ಸ್ ಅಂದರೆ ಕೆಲವು ಹಿಂದಿನ ಕಾಲದಿಂದ ಬಂದಿರತಕ್ಕಂಥ ಧಾರ್ಮಿಕ ಚಟುವಟಿಕೆ ಕೂಡ ಇವತ್ತು ವಿಧಿಬದ್ಧ ಅಧಿಕಾರದ ಮೂಲಗಳಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಕಾಣ್ತೇವೆ. ಕಲ್ಚರಲ್ ನಾರ್ಮ್ಸ್, ಹಿಂದಿನ ಕಾಲದ ನಮ್ಮ ಸಂಸ್ಕೃತಿ, ಇವತ್ತು ದೇಶದ ಸಂಸ್ಕೃತಿಯ ಒಂದು ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಒಂದು ಹಿರಿಯರು ಕೊಡ್ತಕ್ಕಂಥ ಗೌರವಾಧಾರಿಗಳಾಗಲಿ ಅಥವಾ ಅನೇಕ ಜನರಿಗೆ ಸಹಾಯ ಮಾಡ್ತಕ್ಕಂಥದ್ದಾಗಲಿ ಇವತ್ತು ವಿಧಿಬದ್ಧ ಅಧಿಕಾರದ ಮೂಲಗಳಲ್ಲಿ ನಾವು ಸಾಂಸ್ಕೃತಿಕವಾಗಿ ಕಾಣ್ತಾ ಇದ್ದೇವೆ. ಹಿಸ್ಟೋರಿಕಲ್ ಲೆಜಿಟಿಮಸಿ ಅಂದರೆ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ರಾಜಪ್ರಭುತ್ವದ ಮರ್ಯಾದೆಗಳನ್ನು ಕೂಡ ನಾವು ಐತಿಹಾಸಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇದ್ದೇವೆ. ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಂದರೆ ಇವತ್ತು ಯಾವುದೇ ಒಂದು ಸಂಸ್ಥೆ, ದೇವಸ್ಥಾನ ಸಂಸ್ಥೆಗಳಾಗಲಿ ಇವತ್ತು ಅನೇಕ ಸಮಾಜದಲ್ಲಿ ಬರ್ತಕ್ಕಂಥ ಸಂಸ್ಥೆಗಳ ಒಂದು ಸಂಸ್ಥೆ ಏನು ಮಾಡ್ತೇವೆ ಅಂದರೆ ವಿಧಿಬದ್ಧ ಅಧಿಕಾರವನ್ನು ಚಲಾಯಿಸ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಫಂಕ್ಷನ್ಸ್ ಆಫ್ ಅಥಾರಿಟಿ ಇನ್ ಗೌರ್ಮೆಂಟ್. ಸರ್ಕಾರಿ ವಿಧಿಬದ್ಧ ಅಧಿಕಾರದ ಕಾರ್ಯಗಳು. ಇವತ್ತು ಏನು ಮಾಡ್ತದೆ, ಲಾ ಎನ್ಫೋರ್ಸ್ಮೆಂಟ್ ಅಂದರೆ ಕಾನೂನನ್ನು
ಮತ್ತು ಅನೇಕ ನಿಯಮಗಳನ್ನು ಜಾರಿ ತರುತ್ತದೆ. ಪಾಲಿಸಿ ಇಂಪ್ಲಿಮೆಂಟೇಷನ್ ಯೋಜನೆಯನ್ನು ಅನುಷ್ಠಾನಗೊಳಿಸ್ತದೆ. ಕನ್ಫ್ಲಿಕ್ಟ್ ರೆಸೊಲ್ಯೂಷನ್ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅನೇಕ ಕ್ರಮ ಕೈಗೊಳ್ಳುತ್ತದೆ. ಇನ್ಸ್ಟಿಟ್ಯೂಷನ್ ಸ್ಟೆಬಿಲಿಟಿ ಅಂದರೆ ಸಂಸ್ಥೆ ಮತ್ತು ಸರ್ಕಾರದ ಒಂದು ಸುಸ್ಥಿರತೆಗಾಗಿ ಕೆಲಸ ಮಾಡುತ್ತದೆ. ಲೆಜಿಟಿಮೇಸಿ ಆ್ಯಂಡ್ ಅಥಾರಿಟಿ ಅಂದರೆ ಅಥಾರಿಟಿ ರಿಕ್ವೈರ್ಸ್ ಲೆಜಿಟಿಮೇಸಿ ವಿದೌಟ್ ಲೆಜಿಟಿಮೇಸಿ ದ್ಯಾಟ್ ಈಸ್ ಕಾಲ್ಡ್ ಪವರ್. ಅಂದರೆ ವಿಧಿಬದ್ಧ ಅಧಿಕಾರದಲ್ಲಿ ಕಾನೂನುಬದ್ಧತೆ ಇರ್ತದೆ. ಈ ಅಧಿಕಾರದಲ್ಲಿ ಏನಪ್ಪ ಅಂದ್ರೆ ಕಾನೂನುಬದ್ಧತೆ ಇರೋದಿಲ್ಲ. ಇದನ್ನು ನಾವು ಕಾಣ್ತಾ ಇದ್ದೇವೆ. ವಿಧಿಬದ್ಧ ಅಧಿಕಾರಕ್ಕೆ ಸವಾಲುಗಳು, ಚಾಲೆಂಜಸ್ ಟು ಅಥಾರಿಟಿ. ಇಲ್ಲಿ ದೊಡ್ಡದು ಇಂಪಾರ್ಟೆಂಟ್ ಅಂದರೆ ಕರಪ್ಷನ್, ಭ್ರಷ್ಟಾಚಾರ, ಅಬ್ಯೂಸ್ ಆಫ್ ಪವರ್ ಅಂದರೆ ಅಧಿಕಾರದ ದುರ್ಬಳಕೆಯನ್ನು ನಾವು ಕಾಣ್ತಾ ಇದ್ದೇವೆ. ಲ್ಯಾಕ್ ಆಫ್ ರಿಪ್ರೆಸೆಂಟೇಷನ್ ಅಂದರೆ ಅಲ್ಲಿ ಪ್ರತಿನಿಧಿತ್ವದ ಕೊರತೆಯನ್ನು ಕೂಡ ನಾವು ಕಾಣ್ತಾ ಇದ್ದೆವು. ಯಾವ ರೀತಿಯಾಗಿ ನೀವು ಜನಸಾಮಾನ್ಯರಿಗೆ ಅಧಿಕಾರವನ್ನು ಯಾವ ರೀತಿ ಚಲಾಯಿಸಿ ಅವರನ್ನು ಸಮಸ್ಯೆಗಳನ್ನು ಬಗೆಹರಿಸಬೇಕನ್ನುವ ದೃಷ್ಟಿಕೋನದಲ್ಲಿ ಕಾಣ್ತಾ ಇದ್ದೇವೆ. ಲ್ಯಾಕ್ ಆಫ್ ರಿಪ್ರೆಸೆಂಟೇಷನ್. ಸೋಷಿಯಲ್ ಮೂಮೆಂಟ್ಸ್, ಇವತ್ತು ಅನೇಕ ಸಾಮಾಜಿಕ ಹೋರಾಟಗಳನ್ನು, ರೈತರ ದಂಗೆ ಆಗಲಿ, ಇವತ್ತು ಹೆಣ್ಣು ಮಕ್ಕಳಾಗ್ತಕ್ಕಂಥ ಹೋರಾಟಗಳಾಗಲಿ, ಸ್ತ್ರೀವಾದಿ ಹೋರಾಟಗಳಾಗಲಿ, ಮಕ್ಕಳ ಹೋರಾಟಗಳಾಗಲಿ, ಇವೆಲ್ಲವೂ ಕೂಡ ಸೋಷಿಯಲ್ ಮೂಮೆಂಟ್ಸ್ಗಳು ಕೂಡ ಇವತ್ತು ವಿಧಿಬದ್ಧ ಅಧಿಕಾರಕ್ಕೆ ಸವಾಲಾಗಿ ನಿಂತಿವೆ. ರೆವಲ್ಯೂಷನ್, ರೆಬಿಲಿಯನ್ ಮತ್ತು ಒಂದು ದೇಶದಾಗ್ತಕ್ಕಂಥ ಕ್ರಾಂತಿಗಳು ಮತ್ತು ದಂಗೆಗಳು ಕೂಡ ಒಂದು ವಿಧಿಬದ್ಧ ಅಧಿಕಾರಕ್ಕೆ ಸವಾಲಾಗಿ ನಿಂತಿವೆ. ಕನ್ಕ್ಲೂಷನ್, ಅಥಾರಿಟಿ ಈಸ್ ಎ ಫೌಂಡೇಶನಲ್ ಕನ್ಸೆಪ್ಟ್ ಇನ್ ಪೊಲಿಟಿಕಲ್ ಸೈನ್ಸ್. ಇದು ಬಹಳ ಮೂಲಭೂತ ತಳಹದಿ ರಾಜ್ಯಶಾಸ್ತ್ರದಲ್ಲಿ. ಡಿಸ್ಟಿಂಗ್ವಿಶ್ ಲೆಜಿಟಿಮೇಟ್ ಪವರ್ ಫ್ರಮ್ ಮೇರ್ ಕೋರೇಷನ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಈಸ್ ಎನ್ ಎಸೆನ್ಷಿಯಲ್ ಟು ಅನಲೈಸ್ ದ ಪೊಲಿಟಿಕಲ್ ಸಿಸ್ಟಮ್. ವಿಧಿಬದ್ಧ ಅಧಿಕಾರವನ್ನು ನಾವು ಬಹಳ ಪ್ರಾಮಾಣಿಕವಾಗಿ ಅದನ್ನು ವಿಶ್ಲೇಷಣೆ ಮಾಡುವ ಮೂಲಕ ರಾಜಕೀಯ ವ್ಯವಸ್ಥೆಯಲ್ಲಿ ಅದರ ಪರಿಣಾಮಕಾರಿತೆಯನ್ನು ನಾವು ಕಾಣಬಹುದು. ಇಲ್ಲಿಗೆ ಈ ಟಾಪಿಕ್ ಮುಗಿತು. ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.